ಲೈಕ್ ಮಾಡಿರಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಫ್ರೆಂಡ್ಗೆ. ಈಗ ಮುಂದೆ ಹೋಗೋಣ ಸರ್. ನೆಕ್ಸ್ಟ್ ನೋಡ್ರಿಪ್ಪ ಸಾಕಿದು. ಸೊ ಬರ್ಕೊಂಡಿಲ್ಲ ಎಲ್ಲರೂ? ಮೈ ಡಿಯರ್ ಲವ್ಲಿ ಆಸ್ಪಿರೆಂಟ್ಸ್, SSC ಆಸ್ಪಿರೆಂಟ್ಸ್, ಗೌರ್ಮೆಂಟ್ ಜಾಬ್ ಬೇಕಾ, ಬ್ಯಾಂಕಿಂಗ್ ಜಾಬ್ ಬೇಕಾ? ಡೆಫಿನೆಟ್ಲಿ ಗೈಸ್ ರಿಯೋ ಅಕಾಡೆಮಿದಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಜಾಯ್ನ್ ಆಗಿ ಎಲ್ಲರೂ. ರಮೇಶ, ಹೌ ಆರ್ ಯು ರಮೇಶ್ ಬಾಬು? ಮುಂದೆ ಹೋಗೋಣ ಸರ್. ಟೇಕ್ ಕ್ಲಾಸ್ ಟಿಲ್ 12. ಹಾನಪ್ಪ ಆತು, ನಿದ್ದೆಲ್ಲ ಹಾಳು ಮಾಡೋಣ, ಬಟ್ ಇನ್ನೊಂದು ಕ್ಲಾಸ್ ಇದೆ ನಂದು, ಅದು ಮುಗಿಸಿ ವಾಪಸ್ ಬರ್ತೀನಿ, ಚಿಂತೆ ಬೇಡ. ಪ್ರಾಫಿಟ್ ವ್ಯಾಲ್ಯೂಮ್ ರೇಷೋ, PV ರೇಷೋ ಅಂದರೆ ಏನು ಸರ್ ಇದು? ಇದು ಆಲ್ಸೋ ನೋನ್ ಆಸ್ ಕಾಂಟ್ರಿಬ್ಯೂಷನ್ ರೇಷೋ ಅಂತಾರೆ, ಮತ್ತು ಮಾರ್ಜಿನ್ ರೇಷೋ ಅಂತಾರೆ. ಏನು? ಇಟ್ ಈಸ್ ದ ರೇಷೋ ಆಫ್ ಕಾಂಟ್ರಿಬ್ಯೂಷನ್ ಆಫ್ ಸೇಲ್ಸ್. ಇಲ್ಲೇ ಏನಾಗುತ್ತೆ, ಬಿಸ್ನೆಸ್ ಇದೆಯಲ್ಲ, ಆ ಬಿಸ್ನೆಸ್ದ ಪ್ರಾಫಿಟಬಿಲಿಟಿ ಎಷ್ಟಿದೆ, ಲಾಭ. ಈಗ ನೋಡಿಪ್ಪ, ನಮ್ಮ ಉಡಾಲ್ ಪವ್ಯ ಆದಂಗಲಿ, ಉಡಾಲ್ ಪವ್ಯ ಏನು ಮಾಡ್ತಾ ಇದ್ದಾನೆ, ಅವರಪ್ಪಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿ, 1 ರೂಪಾಯಿ ಅಂದರೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನು ಮಾಡ್ತಾ ಇದ್ದಾನೆ, 50,000 ರೂಪಾಯಿ ಗಳಿಸ್ತಾನೆ ಉಡಾಲ್ ಪವ್ಯ. ಆದರೆ ಶಾಣೆ ಶಶ ಅದಾನೆ, ಶಾಣೆ ಶಶ ಏನು ಮಾಡಾನೆ, 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಾನೆ, ಆದರೆ 2 ಲಕ್ಷ ಪ್ರಾಫಿಟ್ ಮಾಡಾನೆ. ಸೊ ಈ ಕಂಪನಿ ಶಾಣೆ ಶಶ ಅದಲ್ಲ, ಶಾಣೆ ಶಶ ಇದ್ದಿದ್ದಲ್ಲ, ಈ ಒಂದು ಪ್ರಾಫಿಟ್ ಜಾಸ್ತಿ ಇದೆ, PV ರೇಷೋ ಜಾಸ್ತಿ ಇದೆ. ನಮ್ಮ ಉಡಾಲ್ ಪವ್ಯ PV ರೇಷೋ ಕಡಿಮೆ ಇದೆ. ಅಂದರೆ ನೀವು ದುಡ್ಡು ಇನ್ವೆಸ್ಟ್ ಮಾಡಿ ಎಷ್ಟು ಗಳಿಸ್ತೀರಪ್ಪ, ಅದಕ್ಕಂತೇವಿ PV ರೇಷೋ. ಬೆಂಕಿ ಇದ್ದಂಗಿದೆಯಲ್ಲ. ಸೊ ಹೌದಪ್ಪ, ಎಸ್ ಗೈಸ್. ಈಗ ಏನಾಗುತ್ತೆ, ಕಾಲೇಜಲ್ಲಿ ಕಲ್ಸಂಗಿಲ್ಲ, ಆದರೂ ನೀವು ಕೂಡ ಏನು ಮಾಡ್ತೀರಿ, ಇಂಪಾರ್ಟೆಂಟ್ ಇದ್ದಾಗ ಎಕ್ಸಾಮ್ ಟೈಮಾಗ ಓದ್ತೀರಿ ನೀವು. ಅದಕ್ಕೆ ಪ್ರಾಫಿಟ್ ವ್ಯಾಲ್ಯೂಮ್ ರೇಷೋ ಇದೆಯಲ್ರಿ, ಈಸ್ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್. ಲಾಭ ಮಾಡಬೇಕು. ಈಗ ನಾನು ನೋಡ್ತೀನಿ BCom ಕ್ಲಾಸಸ್ನ ತೊಗೋಬೇಕು, ಹೌದಪ್ಪ, ಎಲ್ಲರೂ ಫ್ರೀದಾಗ ಕಲಿಯಾಕಂತ ಇದ್ದಾರೆ. ಆದರೆ ನಾನು ನೋಡಿದೆ, ಫ್ರೀದಾಗ ಕಲ್ಸಕ್ಕೆ ನಡೆಯಿದೆ ನಾನು, ಆದರೆ ಏನು ಬರಬೇಕು ನನಗೆ? ನಿನಗೆ ಫ್ರೀದಾಗ ಕಲಿಸಿದ್ರೆ ನನಗೇನು? ನಾನು ಒಂದು ತಾಸು ಕಲಿಸಿದ್ರೆ ನನಗೆ ಎಷ್ಟು ಸಿಗುತ್ತೆ? ಸ್ಟೂಡೆಂಟ್ ಅಡ್ಮಿಷನ್ ಮಾಡಬೇಕು, ಅದಕ್ಕೆ ಒಂದು ಕಡಿಮೆ ಫೀಸ್ ಇಟ್ಟಿದ್ದೀವಿ, ಪ್ರಾಫಿಟ್ ಆಗಲಿ, ಹೌದಿಲ್ಲ? ಏನು ಕಲಿಸೋದಕ್ಕೆ ಒಂದು ಕಿಮ್ಮತ್ತು ಬರಲಿ, ರೈಟ್? ಸಿದ್ದರಾಮಯ್ಯ ಅಲ್ಲಪ್ಪ ನಾನು ಮನೆಯಲ್ಲಿ 2,000 ರೂಪಾಯಿ ಹಾಕಕ್ಕೆ, ನಮ್ಮ ಕಡೆ ಎಲ್ಲಿಂದ ಬರಾಕ್ತಿಲ್ಲ ದುಡ್ಡಿಲ್ಲ, ಹೌದಿಲ್ಲ? ಫ್ರೀದಾಗ ಅಕ್ಕಿ ಕೊಡಕ್ಕೆ, ಫ್ರೀದಾಗ ಬಸ್ದಾಗ ಕೊಡಕ್ಕೆ. ದಿಸ್ ಇಸ್ ನಾಟ್ ಬಚ್ಚು, ಇದು ಪ್ರೈವೇಟ್ ಸೆಕ್ಟರ್ ಆಗುತ್ತೆ. ಸೊ ದ್ಯಾಟ್ ಇಸ್ ವಾಟ್ ವಿ ಹ್ಯಾವ್. ಸೊ ಹಾಗಿದ್ದರೆ ಸ್ವಲ್ಪ ದಯವಿಟ್ಟು ಒಂದು ಡೌನ್ಲೋಡ್ ಮಾಡಿಕೊಡ್ರಿ, ಜಾಯ್ನ್ ಆಗಿ ಕ್ಲಾಸಸ್ಗೆ. ಡೆಫಿನೆಟ್ಲಿ ವಿಲ್ ಮೇಕ್ ಶೋರ್ ದ್ಯಾಟ್ ವಿಲ್ ಗೆಟ್ ಗುಡ್ ರಿಮೆಂಬರ್ಸ್. ಸೊ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ PV ರೇಷೋ. ಈಗ ಪ್ರಾಫಿಟ್ ಇದು ಇರ್ತೇವೆ, ಹಾಗಿದ್ರೆ PV ರೇಷೋ ಇಸ್ ಈಕ್ವಲ್ ಟು ಏನು ಸರ್? ಈಗ ಬರ್ಕೊಡ್ರಿ ಬಚ್ಚು. ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಆಗುತ್ತೆ, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಆಗ್ತಾ ಇದೆ. ಸರ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ? ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ, 1 ನಿಮಿಷ ತಡೀತಾಗ. PV ರೇಷೋ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಆಯಿತು. PV ರೇಷೋದು ಈಗ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳಿ, ನಾನು ಸೇಲ್ ಬಗ್ಗೆ ಹೇಳ್ತೀನಿ. ಅಕಸ್ಮಾತ್ ಆಗಿ ಅವನು ಸೇಲ್ಸ್ ರೇಷೋ ಕೊಟ್ಟಿಲ್ಲ, ಸೊ PV ರೇಷೋ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂದರೆ, ರೈಟ್, ಡಿವೈಡ್ ಬೈ ಸೇಲ್ಸ್. ಇಲ್ಲ, ಸೇಲ್ ಈಸ್ ಎ ವೆರಿ ಇಂಪಾರ್ಟೆಂಟ್. ಸೇಲ್ ಆಗ್ತಾ ಇದೆ, ಲಾಭ ಆಗ್ತಾ ಇದೆ, ಸೇಲ್ ಇಲ್ಲ, ಲಾಭ ಇಲ್ಲ, ರೈಟ್? ಓಕೆನಾ? ಬರೆದ್ರಾ ಬಚ್ಚು? ಬೇಗ ಹೇಳ್ರಿಪ್ಪ. ಈಸ್ ದಟ್ ಕ್ಲಿಯರ್? ಬರೆದ್ರಾ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್? ಬರ್ಕೋದಿದ್ರಾ? ಸೊ PV ರೇಷೋದಲ್ಲಿ ಇಲ್ಲಿ 2 ಅದಾವೆ. PV ರೇಷೋ ವಿ ಹ್ಯಾವ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ರೈಟ್? ಈಗ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಇದು ಒಂದಲ್ಲ, ಅಳಿಯಲ್ಲ ಮಗಳ ಗಂಡ ಇದ್ದಂಗೆ ನೀವು, ಹೌದಿಲ್ಲಪ್ಪ? ಯೂಟ್ಯೂಬ್ನಲ್ಲಿ ಕ್ಲಾಸ್ ಮಾಡಿರಿ ಸರ್ ಪ್ಲೀಸ್. ಬರ್ತೀಯಾ? ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿದ್ರೆ ಅಂದ್ರೆ ಮನೆ ಮಠ ಆಗುತ್ತೆ, ಅರ್ಥ ಮಾಡ್ಕೊಡ್ರಿ. ಎಲ್ಲ ಫ್ರೀದಾಗ ಕಸು ಸರಿಯಲ್ಪ. ಅಟ್ಲೀಸ್ಟ್ ಏನರ ಮಾಡಿರಿ, ಡೌನ್ಲೋಡ್ ಮಾಡ್ಕೊಡ್ರಿ. ಎಷ್ಟಾಗುತ್ತೆ ನಿಮ್ಗೆ ಅಷ್ಟು ಕೈಲಿ. ಏನದಿರೋ ನೀವು? ಈ ಕ್ವಾಲಿಟಿ ಕೋಚಿಂಗ್ ಈ ಕರ್ನಾಟಕದಲ್ಲಿ ಯಾರು ಕೊಟ್ಟು ಹೋಗ್ಲಿ, ಅವ ಕಲಿಸ್ಲಿ, ಅವ ನಾ ಜೀವನ ಪರ್ಯಂತ ಫ್ರೀದಾಗ ಕಲಿಸ್ ಹೋಗ್ರಿ. ಸ್ವಲ್ಪ ರೈತಲ್ಲ ಮಾನ ಮರ್ಯಾದೆ, ಹೌದಪ್ಪ? ಸ್ವಲ್ಪ ಟೈಮ್ ಕೊಡ್ರಿ, ಸ್ವಲ್ಪ ದುಡ್ಡು ಖರ್ಚು ಮಾಡಿರಿ, ಅವ್ರ ಕಡೆ ಇವ್ರ ಕಡೆ ಡೌನ್ಲೋಡ್ ಮಾಡ್ಕೊಡಿ ಅಪ್ಲಿಕೇಶನ್, ರೈಟ್? ನೆಕ್ಸ್ಟ್ ಸೇಲ್ಸ್ ವ್ಯಾಲ್ಯೂಮ್ ರೇಷೋ. ಈಗ ಗೊತ್ತಾಗಿದೆ ಬಚ್ಚ? PV ರೇಷೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಹೌದೋ ಇಲ್ಲ? ಬೇಗ ಹೇಳ್ರಿ. ಹೌದು ಇಲ್ಲ? ಸೇಲ್ಸ್ ಅಂತ ಕಾಮನ್ ಆಯ್ತವ್ರಿ, ಇದು 3 ಫಾರ್ಮುಲಾ ಒಂದನಪ್ಪ ಇದು. ಆದರೆ ಮೈ ಡಿಯರ್ ಸ್ಟೂಡೆಂಟ್, ಏನಂದರೆ ಕಾಂಟ್ರಿಬ್ಯೂಷನ್ ಇದೆ, ಈ ಕಾಂಟ್ರಿಬ್ಯೂಷನ್ ಹೆಂಗೆ ಫಾರ್ಮ್ ಮಾಡ್ತೀವಿ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಇದೆ, ಹೆಂಗೆ ಫಾರ್ಮ್ ಮಾಡ್ತೀವಿ? ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಈಸ್ ದಟ್ ರೈಟ್? ಸೇಲ್ಸ್ ಎಲ್ಲ ಒಂದದ್ದು, ಹೌದಲ್ಲ? ಲೈಕ್ ಮಾಡಿರಿ ವಿಡಿಯೋನ ಎಲ್ಲರೂ, ಪ್ಲೀಸ್ ಸ್ಟಾರ್ಟ್ ಲೈಕ್ ಇನ್ ದ ವಿಡಿಯೋ. ನೆಕ್ಸ್ಟ್ ಏನು ಸರ್? ಸೇಲ್ಸ್ ವ್ಯಾಲ್ಯೂಮ್ ರೇಷೋ, ವೆರಿ ಇಂಪಾರ್ಟೆಂಟ್. ಈಗ PV ರೇಷೋ ಬಂತು. ಈಗ ಸೇಲ್ಸ್ ವ್ಯಾಲ್ಯೂಮ್ ರೇಷೋ, ಸೇಲ್ಸ್ ಎಷ್ಟು ಬೇಕಪ್ಪ? ಈಗ 10 ಲಕ್ಷ ಗಳಿಸ್ಬೇಕಂದ್ರೆ ಎಷ್ಟು ಮಾರಬೇಕು, 20 ಲಕ್ಷ ಗಳಿಸ್ಬೇಕಂದ್ರೆ ಎಷ್ಟು ಮಾಡಬೇಕು, ಇಷ್ಟು ಪ್ರಾಫಿಟ್ ಬೇಕು. ಸೊ ಅವಾಗ ಏನು ಮಾಡ್ತೀವಿ? ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾಡ್ತೀವಿ. ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟಿಗೆ ಡಿವೈಡ್ ಬೈ PV ರೇಷೋ ಮಾಡಿದ ಮ್ಯಾಗೆ ಏನಾಗುತ್ತೆ? ಸೇಲ್ಸ್ ವ್ಯಾಲ್ಯೂಮ್ ರಿಕ್ವೈರ್ಡ್ ಆಗುತ್ತೆ. ಓಕೆನಾ ಬಚ್ಚ? ಈಸ್ ದಟ್ ಕ್ಲಿಯರ್? ಅರ್ಥ ಆಗಿದೆಯಾ ಸರ್? ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಎಸ್ ಬಚ್ಚು, ಐ ವಾಂಟ್ ಟು ಟೇಕ್ ಪ್ರಾಬ್ಲಮ್ಸ್ ನಾವು. ಈಗ ನೆಕ್ಸ್ಟ್ ಏನು ಸರ್? ಈಗ ನೋಡಿ, PV ರೇಷೋ ಈಸ್ ಈಕ್ವಲ್ ಟು ಅದೇ, ಈಗ ಚೇಂಜ್ ದ ಕಾಂಟ್ರಿಬ್ಯೂಷನ್ ನೋಡುವ, ಚೇಂಜ್ ದ ಸೇಲ್ಸ್. PV ರೇಷೋ ಇಸ್ ಈಕ್ವಲ್ ಟು ಇದು ಒಂದು ಕೇಸ್ ಸ್ಟಡಿ ಮ್ಯಾಗ ಕ್ವಶನ್ ಕೇಳ್ತಾ ನೋಡ್ರಿ.
ಯು ಕ್ಯಾನ್ ಗೆಟ್ ದಿಸ್ ಫಾರ್ ಕೆ ಸ್ಟಡಿ ಮ್ಯಾಗೆ. ಓಕೆನಾ ಬಚ್ಚು, ಬೇಗ 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 ಹೇಳ್ರಿಪ್ಪ. ಬರ್ಕೊಂಡ್ರಿ ಏನ್ರೋ ಬರ್ಕೊಂಡ್ರಿ. ನಿನ್ನಾದೇನಾ ಈ ಜೀವನ, ನನ್ನ ಕತೆ ನನ್ನ ಜೊತೆ ಎಂದೆಂದು ಬಾಳಿ. ಗೈಸ್ ಡನ್. ಈಗ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು change in contribution divided by change in sales. Very important. Change in contribution divided by change in sales. PV ratio is equal to change in profit and loss divided by change in sales. ಹೌದಪ್ಪ, ಇದು ಕೂಡ ಸೇಮ್ ಅಲ್ಲ. ಈಗ ಚೇಂಜ್ ಇನ್ ಕಾಂಟ್ರಿಬ್ಯೂಷನ್ ಆಗುತ್ತೆ, ಪ್ರಾಫಿಟ್ ಆರ್ ಲಾಸ್ ಆಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ದಲ್ಲಿ ಚೇಂಜ್ ಆಗಿದ್ರೆ ಸೇಲ್ಸ್ ಎಷ್ಟಾಗುತ್ತೆ? ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಡಿವೈಡ್ ಬೈ ಬಿ ಪಿ ಅಟ್ ಸೇಲ್ಸ್. ಓಕೆನಾ? ಓಕೆ. ಸೊ ಗೈಸ್ ಲೆಟ್ಸ್ ಸಾಲ್ವ್ ಸಮ್ ಪ್ರಾಬ್ಲಮ್. ನಾವು ಲೆಟ್ಸ್ ಸಾಲ್ವ್ ಸಮ್ ಪ್ರಾಬ್ಲಮ್. ಬರ್ಕೊಂಡ್ರಿ ಇದು? Everyone copied? ನಿನ್ನ ಜೊತೆ ನನ್ನ ಕತೆ. ಬೇಗ ಬೇಗ ಬರ್ಕೊಟ್ರಿ, ಟೈಮ್ ಆಗ್ತದೆ. ಇವಾಗ ಜಯ ತಗೋತೀನಿ ನಮ್ಮ ಸೆಕೆಂಡ್ ಸೆಮ್ದು. ಈಗ ಲೆಟ್ಸ್ ಸಾಲ್ವ್ ದಿಸ್ ನಾವು. ಕೇಳ್ರಿ. ಏನು ಸರ್ ಸೇಲ್ಸ್ ಇದೆಯಾ? ಹೂನಪ್ಪ ಸೇಲ್ಸ್ ಇದೆ. ಏನಿದೆ? ವೇರಿಯಬಲ್ ಕಾಸ್ಟ್ ಇದೆ. ಓಕೆ, ಕ್ಯಾಲ್ಕುಲೇಟ್ ದ ಪಿ ವಿ ರೇಷೋ ಅಂತೆ. ಈಗ ಪಿ ವಿ ರೇಷೋದ ಫಾರ್ಮುಲಾ ಏನು? ಪಿ ವಿ ರೇಷೋ ಈಸ್ ಈಕ್ವಲ್ ಟು ಪ್ರಾಫಿಟ್ ವ್ಯಾಲ್ಯೂಮ್ ರೇಷೋ. ಸರ್ ಹೆಂಗೆ ಬರುತ್ತೆ ನೋಡಪ್ಪ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಓಕೆನಾ ಸರ್? ಕಾಂಟ್ರಿಬ್ಯೂಷನ್ ಕೊಟ್ಟಾರಾ ಸರ್? ಕೊಟ್ಟಿಲ್ಲ ಮಗ. ಸೇಲ್ಸ್ ಇದೆಯಾ? ಹ್ಞೂ ಐತಲ್ಲೇ 25,000. ಓಕೆನಾ? 25,000 ಇದೆ. ಆಲ್ ರೈಟ್. ಈಗ ಕಾಂಟ್ರಿಬ್ಯೂಷನ್ ಹೆಂಗೆ ಫೈಂಡ್ ಮಾಡಬೇಕ್ರಿಪ್ಪ? ಫೈಂಡ್ ಮಾಡೋ ಜಸ್ಟ್ ಹೇಳಲ್ಲಪ್ಪ ನಿಮಗೆ. ಈಗ ನೆನಪು ಹಾರಿರಿ ನೀವು. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಏನು ಮಗ? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಸೇಲ್ಸ್ ಎಷ್ಟಿದೆ ಸರ್? ಸೇಲ್ಸ್ ಬಂದುಬಿಟ್ಟು 25,000 ಇದೆ, ಮೈನಸ್ ವೇರಿಯಬಲ್ ಕಾಸ್ಟ್ 15,000 ಇದೆ. ಸೊ ಎಷ್ಟಾಗುತ್ತೆ? 10,000. ಹಾಗಿದ್ದರೆ 10,000 ಡಿವೈಡೆಡ್ ಬೈ 25,000 ಎಷ್ಟಾಗುತ್ತೆ ನೋಡಿಪ್ಪ? ಇದು ಕ್ಯಾಲ್ಸಿಯೇಟಲ್ಲಿ ನಿಮಗೆ ಟಕ್ ಅಂತ ಅನ್ಸಿಡ್ರಿ. 10,000 ಡಿವೈಡೆಡ್ ಬೈ 25,000 ಇದಾಗ್ತಾ ಇದೆ 0.40. ರೈಟ್, 0.40. ಇಲ್ಲ ಇದಕ್ಕೆ 100 ಮಾಡಿದ್ರೆ ಏನಾಗುತ್ತೆ ಕೇಳ್ರಿ. 100 ಇಫ್ ಯು 100 ದಿಸ್ ಏನ್ರಿ? 100 ಮಾಡಿದರೆ ಏನಾಗುತ್ತೆ? 40% ಆಗ್ತಾ ಇದೆ. ಈಸ್ ದಟ್ ಕ್ಲಿಯರ್ ಬಚ್ಚೋ? ಪಿ ವಿ ರೇಷೋ ಇನ್ ಪರ್ಸೆಂಟೇಜ್ ಅಂತ ಅದಕ್ಕೆ ಪಿ ವಿ ರೇಷೋ ಇನ್ ಪರ್ಸೆಂಟೇಜ್. ಕ್ಲಿಯರಾ? ಎಸ್ಸಾ ನೋನಾ? ಅರ್ಥ ಆಗಿದೆಯಾ? ಬೇಗ ಹೇಳ್ರಿಪ್ಪ. ಸ್ಟಾರ್ಟ್ ದ ಪ್ರಾಬ್ಲಮ್. ರೊನಾಲ್ಡಿನೋ ಏನು ಮಾಡಾಕತ್ತಿ ನೋಡಾಕ್ತಿಲ್ಲ ನಾನು. ಪ್ರಾಬ್ಲಮ್ ತಗೊಳ್ತೀನಿ, ಮತ್ತೇನಿಲ್ಲ.